ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯ ಕುರಿತು ಭಾರೀ ಆಕ್ರೋಶ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗಿತ್ತು. ಸಾರ್ವಜನಿಕ ಅಹವಾಲು ಸ್ವೀಕಾರ ಸಭೆ ಹೊನ್ನಾವರ ತಾಲೂಕಿನ ಗೇರುಸೊಪ್ಪ ಉಪ್ಪಿನಗೋಳಿ ಗುತ್ತಿಕನ್ನಿಕಾ ದೇವಸ್ಥಾನದಲ್ಲಿ ಗುರುವಾರ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಶರಾವತಿ ಕೊಳ್ಳದ ಜನ, ಶರಾವತಿ ನದಿಯ ಎಡಬಲ ದಂಡೆಯ ಜನ, ಶರಾವತಿ ಅವಲಂಬಿತರು ಚರ್ಚೆಯಲ್ಲಿ ಪಾಲ್ಗೊಂಡು ತಮ್ಮ ಅಹವಾಲನ್ನು ಹೇಳಿದರು. ಸೇರಿದ ಎಲ್ಲರೂ ಯೋಜನೆಯ ವಿರುದ್ಧವೇ ಮಾತನಾಡಿ, ಒಕ್ಕಲಿನಿಂದ ಅವೈಜ್ಞಾನಿಕ, ಪರಿಸರ ವಿರೋಧಿ, ದುಬಾರಿ ವೆಚ್ಚದ ಪಂಪ್ಡ್ ಸ್ಟೋರೇಜ್ ಯೋಜನೆಯಿಂದ ಕೈಬಿಡಬೇಕೆಂದು ಒತ್ತಾಯಿಸಿದರು. ಸಭೆಯಲ್ಲಿ ಕೇವಲ 1,000 ಜನರಿಗೆ ಮಾತ್ರ ಆಸನದ ವ್ಯವಸ್ಥೆ ಮಾಡಲಾಗಿತ್ತು. ಇದು ಜನಸಮೂಹಕ್ಕೆ ಹೋಲಿಸಿದರೆ ಇದು ಕಡಿಮೆಯಾಗಿತ್ತು. ಗಣ್ಯರು ಹಾಗೂ ಮಾಧ್ಯಮದವರಿಗೂ ಸೂಕ್ತ ಆಸನದ ವ್ಯವಸ್ಥೆ ಇರಲಿಲ್ಲ. ಸಭೆಯನ್ನು ಕಾಟಾಚಾರಕ್ಕೆ ನಡೆಸಲಾಗುತ್ತಿದೆ ಎಂದು ಸಭಿಕರು ಆರೋಪಿಸಿದರು. ಸಾಯಂಕಾಲದ ವರೆಗೆ 4,040 ಲಿಖಿತ ದೂರುಗಳನ್ನು 27 ಕೌಂಟರ್ಗಳಲ್ಲಿ ಸ್ವೀಕರಿಸಲಾಗಿತ್ತು. 6,000ಕ್ಕೂ ಮೇಲ್ಪಟ್ಟು ಜನ ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಹಾಗೂ ಹೊನ್ನಾವರದಿಂದ ಆಗಮಿಸಿದ್ದರು. ಪೊಲೀಸ್ ಹಾಗೂ ಜಿಲ್ಲಾಡಳಿತ ಸುಮಾರು 750 ಸಿಬ್ಬಂದಿಗಳನ್ನು ನೇಮಿಸಲಾಗಿತ್ತು. ಗೇರುಸೊಪ್ಪ ಬಂಗಾರಮಕ್ಕಿ ದೇವಸ್ಥಾನದ ಧರ್ಮಾಧಿಕಾರಿ ಮಾರುತಿ ಗುರೂಜಿಯವರು ಮಾತನಾಡಿ, ಸರ್ಕಾರ ಇಚ್ಛಾಶಕ್ತಿಯನ್ನು ತೋರಬೇಕು. ಜ್ಞಾನಶಕ್ತಿಯನ್ನು ನಾವು ನೀಡುತ್ತೇವೆ. ಜಲವಿದ್ಯುತ್ ಯೋಜನೆಗೆ ಪರ್ಯಾಯವಾದ ಯೋಜನೆಯ ಮೂಲಕ ವಿದ್ಯುತ್ ಪಡೆಯುವ ಕಾರ್ಯ ನಡೆಯಬೇಕಿದೆ. 2006ರಲ್ಲಿ ಆರಂಭವಾದ ಯೋಜನೆಯ ಕುರಿತಾದ ಮಾತುಕತೆ 2025ರವರೆಗೆ ಬಂದು ನಿಂತಿದೆ. ಯೋಜನೆಯ ವೆಚ್ಚ ದುಪ್ಪಟ್ಟಾಗಿದೆ. 1.5 ಕಿಲೋಮೀಟರ್ ಆಳದಲ್ಲಿ ಪ್ರಕೃತಿಯ ಒಡಲನ್ನು ಬಗೆದು ಕೊಳವೆಯನ್ನು ಅಳವಡಿಸುವುದು ಸಾಧುವಲ್ಲ. 18,000 ಟನ್ ಡೈನಮೈಟ್ ಸಿಡಿಸುವುದರಿಂದ ಆಗುವ ಶಬ್ದ ಮಾಲಿನ್ಯ, ಕಂಪನ ಕೇವಲ ಸಹ್ಯಾದ್ರಿ ತಪ್ಪಲನ್ನು ಅಷ್ಟೇ ಅಲ್ಲ, ಮೂಕ ಜೀವಿಗಳ ರೋದನಕ್ಕೆ ಕಾರಣವಾಗಲಿದೆ. ಅಪರೂಪದ ಜೀವ ವೈವಿಧ್ಯತೆಯ ಶರಾವತಿ ಕೊಳ್ಳದಲ್ಲಿ ಒಮ್ಮೆ ಲಿಂಗನಮಕ್ಕಿ ಡ್ಯಾಂಗಾಗಿ ಭೂಮಿ ಕಳೆದುಕೊಂಡವರನ್ನು ಪುನಃ ಒಕ್ಕಲೆಬ್ಬಿಸುವುದು ಸಾಧುವಲ್ಲ. ಈ ಯೋಜನೆಯಿಂದ ಜನ ಬದುಕು ಕಳೆದುಕೊಳ್ಳುತ್ತಿದ್ದಾರೆ ಎಂದರು. ಯಾವ ಪ್ರಜಾಪ್ರಭುತ್ವ, ಯಾವ ನ್ಯಾಯ ಇದು? ಇದಕ್ಕೊಂದು ಅರ್ಥ ಬೇಕಲ್ವಾ? ನಿಮಗೊಂದು ನ್ಯಾಯ, ನಮಗೊಂದು ನ್ಯಾಯನ, ನಿಮ್ಮ ಆಡಳಿತವಿರ್ತಕ್ಕಂಥ ಬೇರೆ ಬೇರೆ ಇಲಾಖೆಗೆ ಒಂದು ನ್ಯಾಯ, ಸಾರ್ವಜನಿಕರಿಗೆ ಒಂದು ನ್ಯಾಯನ ನೀವೇ ಹಾಕೊಂಡಂತ ಜೋಲಿ ಇರ್ಬೋದು ಅಲ್ವಾ? 10 ಕಿಲೋಮೀಟರ್ ವ್ಯಾಪ್ತಿ ನೀವು ಹೇಳಿದಿರಿ, ಒಪ್ಕೊಳ್ತೀರಿ. ಒಂದು ಕಾಳಿಂಗ ಸರ್ಕಲ್ ಝೋನ್ ಇದೆ, ಸಿಂಗಳಿಕ ಝೋನ್ ಇದೆ ಅಲ್ವಾ? ಅಭಯಾರಣ್ಯ ಸಂಪೂರ್ಣ ಇದೆ. ಕೇವಲ ಒಂದು ಭಾಗ 10 ಕಿಲೋಮೀಟರ್ ವ್ಯಾಪ್ತಿ ಅಲ್ಲ, ಸಂಪೂರ್ಣವಾಗಿದೆ ಅಭಯಾರಣ್ಯ. ಹಾಗಿದ್ರೆ ಈ 3 ಬೇಡಿಕೆಗಳನ್ನ ನೀವೇ ಮುಗಿತಾ ಇದ್ದೀರಿ. ಮೊದಲೇ ಈ ಪ್ರಾಜೆಕ್ಟ್ ಅನ್ನ ಹೊನ್ನಾವರದಲ್ಲಿ ನೀವು ತೋರಿಸುವಾಗ ಅಲ್ಲಿ ತೋರಿಸಿದಂತ ಪ್ರಾಜೆಕ್ಟೇ ಒಂದು. ಮೊನ್ನೆ 16ನೇ ತಾರೀಕಿಗೆ ಕಾರ್ಯದಲ್ಲಿ ಕೊಟ್ಟರೆ ಅಲ್ಲಿ ವಿಚಾರವೇ ಒಂದು. ಆನಂತರ ಇವತ್ತಿನ ತೋರಿಸ್ತಾ ಹೇಳುವ ವಿಚಾರವೇ ಇನ್ನೊಂದು. ಇದನ್ನು ನಾವು ಯಾವುದನ್ನು ನಂಬಬೇಕು? ಯಾವ್ದು ಸತ್ಯ ಇದು? ಇದೆಷ್ಟಕ್ಕೂ ಸಹ ನಿಮ್ಮಲ್ಲಿ ನಿಖರತೆ ಇದ್ರೆ ಆ ನಿಖರತೆಯನ್ನು ಮುದ್ರಣ ಮಾಡಿ, ಕನ್ನಡದಲ್ಲಿ ಮುದ್ರಣ ಮಾಡಿ ಸಮಸ್ತ ಸಾರ್ವಜನಿಕರಿಗೆ ಎಷ್ಟು ಮನೆಗಳಿದ್ದಾವೋ ಪ್ರತಿಯೊಂದು ಕುಟುಂಬಕ್ಕೆ ಒಂದೊಂದು ಪ್ರತಿಯನ್ನು ತಲುಪಿಸಿ, ಆಮೇಲೆ ಒಂದು ನೀವು ಸಮಯವನ್ನು ನಿಗದಿ ಮಾಡಿ ನಾವೆಲ್ಲರೂ ಬರ್ತೇವೆ. ಇದರಲ್ಲಿ 2 ವಿಚಾರ ಹೇಳ್ತೇವೆ ನಾವು. ಒಂದು, ನಿಮ್ಮ ಕಡೆಯಿಂದ, ಯಾಕಂದ್ರೆ ನೀವು ಮೌನ ಮೂರ್ತಿಗಳು, ತ್ರಿಮೂರ್ತಿಗಳು, ಮೌನ ಮೂರ್ತಿಗಳು, ಯಾಕಂದ್ರೆ ನೀವು ಉತ್ತರ ಕೊಡೋದಿಲ್ಲ, ನಮ್ಗೆ ಗೊತ್ತು, ಬೇಜಾರಾಗ್ತದೆ. ನಮ್ಮ ಆಹ್ವಾನ ಸ್ವೀಕಾರ ಮಾಡ್ತೀರಿ. ನನ್ನ ಪ್ರಶ್ನೆ ಉತ್ತರ ಕೊಡಲಿಕ್ಕೆ ನೀವಲ್ಲ, KPC ಅವರು ಅಲ್ಲ, ಅಥವಾ ನಿಮ್ಮ ಇಲ್ಲಿರ್ತಕ್ಕಂಥ ಇನ್ನೊಂದು ಪರಿಷತ್ ಬೋರ್ಡ್ನವರು ಅಲ್ಲ, ನೀವ್ಯಾರು ತೀರ್ಮಾನ ಕೊಡುವಂಥವರಲ್ಲ. ಜೊತೆಗೆ ನೀವು ಓದಿದಂಥ ವರದಿಯಲ್ಲಿ ಏನ್ ಹೇಳ್ತಾ ಇದ್ದೀರಿ? ನಮಗೆ ಸಿಕ್ಕಿದೆ, ನಮಗೆ ಗೊತ್ತಾಗಿದೆ, ನಮಗೆ ತಿಳ್ಕೊಂಡಿದೆ, ನಮಗೆ ನಿಮಗೆ ಏನ್ ನಿರ್ಣಯ ಬಂದಿದೆ ನಾವು ಒಪ್ಬೇಕಾ? ನಿಮ್ ಬಂದ ನಿರ್ಣಯ ನಾವು ಒಪ್ತಾನೆ ಹೋಗ್ಬೇಕಾ? ಆ ನಿರ್ಣಯಗಳು ಏನಿದ್ದಾವೆ ಸಾರ್ವಜನಿಕರು ಕೊಡಿ, ಅದು ಮುಕ್ತ ಚರ್ಚೆ ಆಗಲಿ. ನಿಮಗೆ ಬಂದಿರತಕ್ಕಂಥ NOCಗಳು 13 ಇಲಾಖೆಗೆ ಬಂದಿರ್ತಕ್ಕಂಥ NOC ಕೊಡಿ, ಅದು ಕೊಡೋಕೆ ಏನು ಅಭ್ಯಂತರ ಇದೆ? ನಾವು ಚರ್ಚೆ ಮಾಡೋಣ. ನೀವು ಸಮಯ ಇಲ್ಲ ಅಂತ ಅದನ್ನು ಸಮಯ ನಿಗದಿ ಮಾಡಿ. ಮೊದಲು ನಮಗೆ ನೀವು ಮಾಡಿದಂಥ ಇವತ್ತು ಓದಿದಂಥ ಪುರಾಣವನ್ನು ಮುದ್ರಣ ಮಾಡಿ, ಇದು ಮತ್ತೆ ಬದಲಾಗಬಾರ್ದು. ಇವತ್ತು ನೀವು ಮಾಡಿದಂಥ ಮುದ್ರಣ ಬದಲಾಗಬಾರ್ದು. ಇನ್ನೊಂದು, ಆರಂಭದಲ್ಲಿ ನಾವು ಕೇಳಲ್ಪಟ್ವಿ, ಇಲ್ಲಿ ನಾವು ಯಾವುದು ವಿಡಿಯೋವನ್ನು ಮಾಡಲಾಗಿಲ್ಲ ಅಂತ ನೀವು ನಿರ್ದೇಶನ ಮಾಡಿದ್ದೀರಿ ಅಂತ. ಸತ್ಯನೇ ಇದು? ಮಾಧ್ಯಮದವರು ಬಂದಿದ್ದಾರೆ, ಪ್ರತ್ಯೇಕ ಯಾರಿಗೂ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿ. ಆದ್ರೆ ನಾವು ಮಾಡಿಸ್ತೇವೆ. ನಮಗೆ ಪ್ರತಿಯೊಂದು ದಾಖಲೆ ಸಹ ಬೇಕು. ನಾಳೆ ನಾನು ಕೋರ್ಟಿಗೆ ಹೋಗಿ, ಸುಪ್ರೀಂ ಕೋರ್ಟ್ಗೆ ಹೋದ್ರು ಸಹ ನಾವು ಬೇಕಾಗುತ್ತೆ. ಪ್ರತಿಯೊಂದು ದಾಖಲೆ ಬೇಕು, ಒಂದೊಂದು ಅಕ್ಷರವೂ ಸಹ ನಮಗೆ ದಾಖಲೆ ಬೇಕು. ನೀವು ಕೊಡೋದಿಲ್ಲ ನಮಗೆ.
ಜನಸಂಗ್ರಾಮ ಪರಿಷತ್ತಿನ ಅಧ್ಯಕ್ಷ ಅಖಿಲೇಶ್ ಚಿಪ್ಳಿ ಮಾತನಾಡಿ, ವಿವರವಾದ ಯೋಜನಾ ವರದಿಯನ್ನು ಡಿಪಿಆರ್ ಹಂಚಿಕೊಳ್ಳದೆ, ಪರಿಸರ ಪರಿಣಾಮ ಮೌಲ್ಯಮಾಪನ ವರದಿಯನ್ನು ಸಾರ್ವಜನಿಕರಿಗೆ ನೀಡದೆ, ಸಾರ್ವಜನಿಕರ ಅಹವಾಲು ಸ್ವೀಕರಿಸುತ್ತಾ ನಡೆಯುತ್ತಿರುವುದು ಕಾನೂನಿನ ವಿರುದ್ಧ. ಸತ್ಯಕ್ಕೆ ಹರಿಶ್ಚಂದ್ರ ಆದರೆ ಸುಳ್ಳಿಗೆ ಕೆಪಿಸಿ ಸಂಸ್ಥೆ. ಎಲ್ಲವನ್ನೂ ಅಡಗಿಸಿ ಇಟ್ಟು ಪರಿಸರ ನಾಶ ಮಾಡಿ ತೆರಿಗೆ ಹಣವನ್ನು ಲೂಟಿ ಮಾಡುವ ಹುನ್ನಾರಕ್ಕೆ ಯೋಜನೆ ಸಾಕ್ಷಿಯಾಗುತ್ತದೆ ಎಂದರು. ಇದು ತುಂಬಾ ಹೇಳೋದ್ರಿಂದ ನಾನು ಉದಾಹರಣೆ ಮೂಲಕ ಬುದ್ಧಿವಂತಿಕೆಗೆ ತೆನಾಲಿ ರಾಮನ್ ನಾವು ಗುರುತು ಮಾಡ್ತೀವಿ, ಇಲ್ಲ ಬೀರ್ಬಲನ್ನ ಗುರುತು ಮಾಡ್ತೀವಿ. ಆದ್ರೆ ಮೂರ್ಖತನಕ್ಕೆ ಈ ಪಂಪ್ ಸ್ಟೋರೇಜ್ ಯೋಜನೆಯನ್ನ ನಾವು ನಿಶ್ಚಿತವಾಗಿ ಹೇಳಬಹುದು. ಇದೊಂದು ಮೂರ್ಖ ಯೋಜನೆ. ಇದು ಈ ಯೋಜನೆಯಿಂದ ಹಾನಿಯ ಹೊರತು ಯಾವುದೇ ಸಾಧಕಗಳಿಲ್ಲದ ಬರೀ ಬಾಧಕಗಳೇ ತೆಗೆದು ತುಂಬಿರ್ತಕ್ಕಂಥ ಈ ಯೋಜನೆಯನ್ನ ನಾವು ಇನ್ನೊಮ್ಮೆ ಎಲ್ಲರೂ ದಯವಿಟ್ಟು ಎರಡೂ ಕೈಯನ್ನು ಎತ್ತಿ ವಿರೋಧ ಮಾಡಿ. ಇದು ಮುಂದಿನ ಹೇಳ್ತೀನಿ, 18,000 ಟನ್ ಕೈಗಾರಿಕಾ ಸ್ಫೋಟಕಗಳನ್ನ ಸುರಂಗ ಕೊರೆಯಲಿಕ್ಕೆ ಬಳಸ್ತಾರೆ. ಅಲ್ಲಿ ಆ ಸ್ಫೋಟಕದಿಂದ ಬರ್ತಕ್ಕಂತ ವಿಷಕಾರಿ ತ್ಯಾಜ್ಯ 12 ದಶಲಕ್ಷ ಟನ್ ಎಲ್ಲಿ ಹಾಕ್ತಾರೆ? ಅವ್ರು ಹೇಳ್ತಾರೆ ಖಾಸಗಿ ಜಾಗವನ್ನು ಇದು ಮಾಡಿದೀವಿ ಅಂತ. ಅದು ಶರಾವತಿ ನದಿಯಿಂದ ಬರೀ 124 ಮೀಟರ್ ದೂರದಲ್ಲಿ ಒಂದು ಜಾಗ ಇದೆ, ಅಲ್ಲಿ ಹಾಕ್ತಾರೆ. ಅದು ಮತ್ತೆ ಮಳೆಗಾಲದಲ್ಲಿ ತೊಳೆದು ಶರಾವತಿ ನದಿ ಬರ್ತದೆ. ನದಿಯ ಪಥವನ್ನೇ ಬದಲಾಯಿಸತಕ್ಕಂತ ಒಂದು ಅಪಾಯ ಕೂಡ ಇಷ್ಟು ತ್ಯಾಜ್ಯದಿದೆ. ಕ್ಯಾನ್ಸರ್, ಜನರಿಗೆ ಕ್ಯಾನ್ಸರ್ ಬರ್ಬೋದು. ಈಗ ನೋಡಿ, ಕೈಗಾಲ ಭಾಗದಲ್ಲಿ ಕ್ಯಾನ್ಸರ್ಗಳ ಸಂಖ್ಯೆ ಜಾಸ್ತಿ ಆಗಿದೆ, ಇಲ್ಲೂ ಆಗ್ತಾ ಇದೆ. ಆದ್ರಿಂದ ನಾವು ಇದು ಹಲವು ಪಟ್ಟಿಗಳನ್ನು ಮಾಡಿದ್ವಿ. ಇದರಲ್ಲಿ ಏನು ಅಂತಂದ್ರೆ, ಇದು ನಾಗರಿಕ ಸಮಾಜಕ್ಕೆ ಹೊರೆಯಾಗುವ, ಸಮಾಜಕ್ಕೆ ಯಾವುದೇ ಪ್ರಯೋಜನ ಇಲ್ಲದ, ಪರಿಸರವನ್ನ ನಾಶ ಮಾಡತಕ್ಕಂತ, ಜನರ ತೆರಿಗೆ ಹಣವನ್ನ ಲೂಟಿ ಹೊಡಿತಕ್ಕಂತ ಈ ಯೋಜನೆ ಯಾರಿಗಾಗಿ ಮಾಡ್ತಾ ಇದ್ದೀರಿ ನೀವು? ಇವತ್ತು ಇಲ್ಲಿ ನಾವು ಮನೆ ಕಳ್ಕೊಂಡು, ನೆಲೆ ಕಳ್ಕೊಂಡು, ಕಣ್ಣೀರಲ್ಲಿ ಕೈ ತೊಳಿತಾ ಇದ್ರೆ ಅವರಿಗೆ ಐಷಾರಾಮಿ ಕಾರು, ಐಷಾರಾಮಿ ಬಂಗ್ಲೆ, ಐಷಾರಾಮಿ ಆಳು ಕಾಳು, ಇದು ಯಾವುದೇ ಕೊಡಬರಿತ್ತಲ್ಲ ನಮ್ಮ ನೆಲೆ ಏನು ಮುಳುಗಡೆ ಸಂತ್ರಸ್ತರಿಗೆ ಅವರು ಇಷ್ಟು ವರ್ಷದಿಂದ ಕೊಡಬಹುದಿತ್ತಲ್ಲ, ಅವರಿಗೆ ಸಂತ್ರಸ್ತರನ್ನ ಬದುಕಬಹುದಿತ್ತಲ್ಲ. ಮಾಜಿ ಶಾಸಕ ಸುನೀಲ್ ನಾಯ್ಕ್ ಮಾತನಾಡಿ, ಎಲ್ಲ ಸಾರ್ವಜನಿಕರ ವಿರೋಧದ ನಡುವೆ ಕಾಮಗಾರಿ ಪ್ರಾರಂಭವಾದರೆ ಕೇವಲ ಮಾತಿಂದ ಅಲ್ಲ, ಕೈಯಿಂದ ಉತ್ತರ ಕೊಡುವ ಕೆಲಸ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಮಾಡಬೇಕು. ನಮ್ಮ ಸಂಸದರು, ಕುಮಟಾ ಶಾಸಕರ ನೇತೃತ್ವದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡೋಣ ಎಂದರು. ಯುವ ಜನತೆಗೂ ಮತ್ತು ನಮ್ಮ ಕ್ಷೇತ್ರ ಜನತೆಗೂ ಒಂದು ವಿನಂತಿ ಮಾಡ್ತೇನೆ, ಈ ಕೆಲಸ ಪ್ರಾರಂಭ ಆದ್ರೆ ಕೇವಲ ಮಾತಿಂದಲ್ಲ, ಕೈಯಿಂದ ಮುಂದಿನ ದಿವಸದಲ್ಲಿ ನಾವು ಈ ಪ್ರಾಜೆಕ್ಟ್ ನಾವು ನಿಲ್ಲಿಸಬೇಕು ಅಂತ ಹೇಳಿದ್ರೆ ಕೇವಲ ಮಾತಿಂದ ಆಗೋದು. ಇವತ್ತು ನಾವು 18ನೇ ತಾರೀಕು ಜಿಲ್ಲಾಧಿಕಾರಿಗಳಿಗೆ ನಾವು ಏನು ಮನವಿಯನ್ನ ಕೊಡ್ತೇವೆ, ಅವರ ಕರೆಸಿರ್ತಕ್ಕಂಥ ಸಭೆಗೆ ನಾವು ತರವಾಗಿ ನಾವು ವಿರೋಧವನ್ನ ಮಾಡ್ತೇವೆ. ಆದ್ರೆ ಮುಂದಿನ ದಿವಸದಲ್ಲಿ ಈ ಕಾರ್ಯಕ್ರಮವನ್ನ ಏನಾದ್ರೂ ಏನು ಕಾಮಗಾರಿ ಪ್ರಾರಂಭ ಮಾಡಿದ್ರೆ ನಾವೆಲ್ಲರೂ ಮತ್ತೆ ಒಗ್ಗಟ್ಟಾಗಿ ಇಡೀ ಜಿಲ್ಲೆಯಿಂದ ಬಂದು ನಾವೆಲ್ಲರೂ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಬೇಕು. ಯಾಕಂದ್ರೆ ನಾವು ಅನೇಕ ಕಾರ್ಯಕ್ರಮಗಳು ಸತತ 1 ವರ್ಷದಿಂದ ಈ ಒಂದು ಪಂಪ್ ಸ್ಟೋರೇಜ್ ನಾವು ವಿರೋಧ ಮಾಡ್ತಾ ಬಂದಿದ್ದೇವೆ. ನಾನು ವಿನಂತಿ ಮಾಡ್ತೇನೆ, ಇದಕ್ಕೆ ನಾವು ನನ್ನ ಜೊತೆ, ನಮ್ಮೆಲ್ಲರ ಜೊತೆ, ನಮ್ಮ ಸಂಸದರು, ಎಲ್ಲ ನಮ್ಮ ಕುಮಟಾ ಶಾಸಕರ ಜೊತೆ ನಾವೆಲ್ಲರೂ ಮತ್ತೆ ಬಲಿಷ್ಠವಾಗಿ ಹೋರಾಟ ಮಾಡಬೇಕು. ಯಾಕಂದ್ರೆ ನಾನು ನೋಡಿದ್ದೇನೆ, ಶಾಸಕರಿರ್ತಕ್ಕಂಥ 5 ವರ್ಷ ಈ ಕೆಪಿಸಿಯ ಕರ್ಮಕಾಂಡವನ್ನು ನಾನು ನೋಡಿದ್ದೇನೆ. ಈ ಕೆಪಿಸಿಯ ಕರ್ಮಕಾಂಡವನ್ನು ರಾಜ್ಯ ರೈತ ಸಂಘದ ಚಂದ್ರಶೇಖರ್ ಕೋಡಿಹಳ್ಳಿ ಮಾತನಾಡಿ, 2010ರಲ್ಲಿ ಹಾಸನ ಜಿಲ್ಲೆಯಲ್ಲಿ ಗುಂಡ್ಯಾ ಜಲವಿದ್ಯುತ್ ಸೇರಿದಂತೆ 24 ಕಡೆ ಜಲವಿದ್ಯುತ್ ಯೋಜನೆ ವಿರುದ್ಧ ನಮ್ಮ ಪರ ನ್ಯಾಯಾಲಯದಿಂದ ಆದೇಶ ಬಂತು. ಸರ್ಕಾರ ಯೋಜನೆಯನ್ನು ಕೈಬಿಡಬೇಕಾಯಿತು. ಆದ್ದರಿಂದ ಅವೈಜ್ಞಾನಿಕ ಯೋಜನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಕೈಬಿಡಿ ಎಂದರು. ಶಾಸಕ ದಿನಕರ್ ಶೆಟ್ಟಿ, ಜಿಲ್ಲೆ ವಿವಿಧ ಯೋಜನೆಗಳಿಂದ ಕಳೆದುಕೊಂಡಿದ್ದೇ ಜಾಸ್ತಿ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲಿ ಇಲ್ಲ. ತಪ್ಪು ಮಾಹಿತಿ ನೀಡಿ ಜನರನ್ನು ದಾರಿ ತಪ್ಪಿಸುವ ಕೆಲಸ ಮಾಡುವ ಸಂತೋಷ್ ಮತ್ತು ಗಿರೀಶ್ ಎನ್ನುವರು ತಮ್ಮ ವರ್ತನೆ ಸರಿಪಡಿಸಿಕೊಳ್ಳಲಿ. ಪೊಲೀಸ್ ತನ್ನಿ, ಮಿಲಿಟರಿ ತನ್ನಿ, ನಾವು ಹೆದರಲ್ಲ ಎಂದರು. ಅದರ ಒಂದು ವಾರದಲ್ಲಿ ಅಧಿವೇಶನದಲ್ಲಿ ಈ ವಿಷಯವನ್ನ ನಾನು ಪ್ರಸ್ತಾಪ ಮಾಡಿದೆ. ಯಾವುದೇ ಸಂದರ್ಭದಲ್ಲಿ, ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಈ ಒಂದು ಶರಾವತಿ ಪಂಪ್ ಸ್ಟೋರೇಜ್ ಅನ್ನ ವಿರೋಧ ಮಾಡ್ತೇವೆ ಅನ್ನುವಂತ ಮಾತನ್ನ ನಾನು ಅಲ್ಲಿ ಪರಮ ಪೂಜ್ಯ ಗುರೂಜಿ ಅವರು ಹೇಳಿದ್ರು. ನಾನು ಸಹ ಅದೇ ವಿಷಯವನ್ನ ಪ್ರಸ್ತಾಪವನ್ನ ನಾನು ಮಾಡಿದ್ದೇನೆ. ನಮ್ಗೆ
ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಮ್ಮ ಕಣ್ಣು ಮುಂದೆ ಮಾತ್ರ ಓಡಾಡ್ತಾ ಇದೆ ಬಿಟ್ರೆ ಯಾವುದೇ ಸರ್ಕಾರ ಯಾವುದೇ ಪಕ್ಷ ಅದರ ಬಗ್ಗೆ ಕಿಂಚಿತ್ತು ಕಾಳಜಿಯನ್ನ ತೆಗೆದುಕೊಂಡಿಲ್ಲ ಅನ್ನುವಂಥದ್ದನ್ನ ನಾನು ಅಲ್ಲಿ ಪ್ರಸ್ತಾಪವನ್ನ ಮಾಡಿದೆ. ಹೀಗೆ ಅನೇಕ ಯೋಜನೆಗಳು ನಾವು ತ್ಯಾಗ ಮಾಡುವಂಥದ್ದು ಬಿಟ್ರೆ ನಮಗೆ ಅದರ ಲಾಭ ಮಾತ್ರ ಇವತ್ತಿಲ್ಲ. ಕೈಗಾದಲ್ಲಿ ಇವತ್ತು ಏನ್ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನ ಬಹುಶಃ ಅಲ್ಲಿಯ ಜನರಿಗೆ ಗೊತ್ತಿದೆ ಅನ್ನುವಂಥದ್ದನ್ನ. ಸೀಬರ್ಡ್ ಇಂದ ನಾವು ತ್ಯಾಗ ಮಾಡಿದ್ವಿ, ನಮಗೆ ಯಾವುದೇ ಲಾಭ ಆಗಿಲ್ಲ ಅನ್ನುವಂಥದ್ದನ್ನ. ಹೀಗೆ ಅನೇಕ ಯೋಜನೆಗಳನ್ನ ಬಂದು ತ್ಯಾಗ ಮಾಡುವಂಥದ್ದು ಬಿಟ್ರೆ ಬೇರೆ ಏನೂ ಇಲ್ಲ ಅನ್ನುವಂಥದ್ದನ್ನ ಈಗಾಗಲೇ ಸವಿಸ್ತಾರವಾದಂತಹ ವಿಷಯಗಳನ್ನ ಪ್ರತಿಯೊಬ್ಬರು ಮನ್ನಣೆಯನ್ನ ಮಾಡಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಯವರೇ, ಇವತ್ತು ನಾವು ಈ ರೀತಿಯ ಗದ್ದಲವನ್ನ ಮಾಡಿದ್ರಿಂದ ಪ್ರಯೋಜನ ಇದೆಯೋ ಇಲ್ಲ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ಆದ್ರೆ ಒಂದೊಂದು ಸತ್ಯ, ಇವತ್ತು ಈ ವಿಡಿಯೋವನ್ನ ತೆಗೆದುಕೊಂಡು ಮಾನ್ಯ ಸಿದ್ದರಾಮಯ್ಯವರಿಗೆ ಮತ್ತು ನಮ್ಮ ಜಾರ್ಜ್ ಅವರಿಗೆ ಇದರ ವಿರೋಧ ಎಷ್ಟಿದೆ, ಇದರ 10 ಪಟ್ಟು ಜನ ಮತ್ತು ಬರ್ಲಿಕ್ಕೆ ರೆಡಿ ಇದ್ದಾರೆ ಅನ್ನುವಂಥದ್ದು. ಈ ವಿಷಯವನ್ನ ದಯವಿಟ್ಟು ತಾವು ಅಲ್ಲಿ ಕಳಿಸ್ಬೇಕು. ಈ ವಿಡಿಯೋವನ್ನ ಕಳಿಸಿದ್ರೆ ಬಹುಶಃ ಅವರು ಹೆದರ್ತಾರೆ. ನಮ್ಮ ಜಿಲ್ಲೆಯ ಜನ, ಉತ್ತರ ಕನ್ನಡ ಜಿಲ್ಲೆಯ ಜನ ಶಾಂತಿ ಪ್ರಿಯರು ಅನ್ನುವಂತ ಒಂದು ಹಣೆಪಟ್ಟಿಯನ್ನ ನಾವು ಕಟ್ಕೊಂಡಿದ್ದೇವೆ. ಆದ್ರೆ ಆ ಶಾಂತಿ ಪ್ರಿಯ ಜಿಲ್ಲೆ ಇವತ್ತು ಈ ಒಂದು ಯೋಜನೆಯ ವಿರೋಧವಾಗಿ ನಾವು ಮಾಡ್ತೇವೆ ಅನ್ನುವಂಥದ್ದನ್ನ ದಯವಿಟ್ಟು ಗಿರೀಶ್ ಅವರ ನೀವು ಸಂತೋಷ್, ನೀವು ತಪ್ಪು ಮಾಹಿತಿಗಳನ್ನ ನೀವು ಪತ್ರಿಕೆಯಲ್ಲಿ ಕೊಡ್ತಾ ಇದ್ದೀರಿ. ಭಾರತೀಯ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷ ಶಿವರಾಮ್ ಗಾಂವ್ಕರ್ ಮಾತನಾಡಿ, ಒಂದೇ ಒಂದು ಶಾಸಕ ವಿಧಾನಸೌಧದಲ್ಲಿ ಮಾತನಾಡಿದ್ದಾರೆ, ಮತ್ತೆ ಯಾರೂ ಮಾತನಾಡಿಲ್ಲ. ನಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟು ಬರುತ್ತೇವೆ ಎಂದು ಹೇಳಿಕೆ ಕೊಡಿ, ಪ್ರಾಣ ಕೊಡಲು ಸಿದ್ಧರಿದ್ದೇವೆ. ನಮ್ಮ ಗುಂಡಿಗೆ ಬಂದೂಕಿಗೆ ಕೊಡಲು ಸಿದ್ಧರಿದ್ದೇವೆ. ಕೊಡಸಳ್ಳಿ ಪ್ರದೇಶದಲ್ಲಿ ಯೋಜನೆಗಾಗಿ ಭೂಮಿ ಕಳೆದುಕೊಂಡವರು ಈವರೆಗೂ ನೆಮ್ಮದಿಯನ್ನು ಕಂಡಿಲ್ಲ. ಕೆಪಿಸಿ ಮಾತು ನಂಬಿ ಮರಳಾಗುವ ಅವಶ್ಯಕತೆ ಇಲ್ಲ. ಯೋಜನೆಯನ್ನು ಕೈಬಿಡಿ. ಜಿಲ್ಲೆಗೆ ಉನ್ನತ ಶಿಕ್ಷಣ ಕೇಂದ್ರಗಳನ್ನು, ವೈದ್ಯಕೀಯ ಕಾಲೇಜುಗಳನ್ನು, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ತನ್ನಿ ಎಂದರು. ಸೂರಜ್ ನಾಯ್ಕ್ ಸೋನಿ ಮಾತನಾಡಿ, ಕೆಪಿಸಿ ಲಿಂಗನಮಕ್ಕಿಯಲ್ಲಿ ಮತ್ತು ಗೇರುಸೊಪ್ಪಾದಲ್ಲಿ ಉತ್ಪಾದಿಸುವ ವಿದ್ಯುತ್ ಅತ್ಯಲ್ಪವಾಗಿದೆ. ಅದೇ ನೀರಿನಿಂದ 4 ಪಟ್ಟು ಹೆಚ್ಚು ವಿದ್ಯುತ್ತನ್ನು ಆಧುನಿಕ ತಂತ್ರಜ್ಞಾನದ ನೂತನ ಯಂತ್ರವನ್ನು ಅಳವಡಿಸಿ ಪಡೆಯಬಹುದಾಗಿದೆ. ಆ ಕುರಿತು ಕೆಪಿಸಿ ಪ್ರಯತ್ನಿಸಲು ಹಾಗೂ ಈ ಪಂಪ್ ಸ್ಟೋರೇಜ್ ಯೋಜನೆ ಕೈಬಿಡಲಿ ಎಂದರು. ಸರಿಯಾಗಿ ಮಷಿನ್ ಚೇಂಜ್ ಮಾಡಿ ಟರ್ಬೈನ್ ಚೇಂಜ್ ಮಾಡಿದ್ರೆ 4,000 ನೀವು ತಕೊಂಡು ಹೋಗ್ಬೋದಲ್ಲ. ಯಾಕೆ ಬೇಕು ಅಂದ್ರೆ ನಾನು ನೋಡ್ತಾ ಇದ್ದೀನಿ, ಸೂಕ್ಷ್ಮವಾಗಿ ಒಂದಿಷ್ಟು ಪ್ರಾಜೆಕ್ಟ್ ತರ್ತಾರೆ, ಏನು ಅಧಿಕಾರದಲ್ಲಿರೋ ಪ್ರಾಜೆಕ್ಟ್ ತರ್ತಾರೆ, ದುಡ್ಡು ಲೂಟಿ ಮಾಡಕ್ ಪ್ರಾಜೆಕ್ಟ್ ಇದು ಅದೇ ಒಂದು ಸ್ಕೀಮು. ಈ ಪ್ರಾಜೆಕ್ಟ್ ಅಂದ್ರೆ 10,000 ಕೋಟಿ ಖರ್ಚು ಮಾಡಬಹುದು. ಅದೇ ಸ್ವಲ್ಪ ಟರ್ಬೈನ್ ಮತ್ತೆ ಜನರೇಟ್ ಸಿಸ್ಟಮ್ ಅನ್ನ ಸರಿ ಮಾಡಿದ್ರೆ 500,000 ಕೋಟಿ ಮುಗಿದೋಗ್ತದೆ. 10,000 ಕೋಟಿ ಬೇಕಲ್ಲ ಇವ್ರಿಗೆ, 10,000 ಕೋಟಿ ಲೂಟಿ ಮಾಡ್ಬೇಕಲ್ಲ ಇವ್ರಿಗೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ ಮೇಡಮ್, ನೀವು ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ ಹೈಯೆಸ್ಟ್ ಲೆವೆಲ್ ಅಲ್ಲಿ ಇದ್ದೀರಿ ನಮ್ಮ ಜಿಲ್ಲೆಯಲ್ಲಿ. ಯು ಆರ್ ಆಲ್ಸೋ ಅಡ್ಮಿನಿಸ್ಟ್ರೇಟರ್. ನೀವು ಈ ಮನ್ಸು ಮಾಡಿದ್ರೆ ಇದು 1 ನಿಮಿಷದಲ್ಲಿ ಕಿತ್ತೋದಾಗ್ಬೋದು. ಯಾಕಂದ್ರೆ ಜನರ ಅಭಿಪ್ರಾಯ ಇದೆ. ಜನರು ಅಭಿಪ್ರಾಯ ಯಾವುದು ಕೊಡ್ತಾ ಇಲ್ಲ ಇಲ್ಲಿ. ಜನರು ಟೆಕ್ನಿಕಲ್ ಅಭಿಪ್ರಾಯ ಕೊಡ್ತಾರೆ. ಮಾತಾಡಿದವರೆಲ್ಲ ಅದ್ಭುತವಾಗಿ ಅಂಕಿಅಂಶ ಕೊಟ್ಟಿದ್ದಾರೆ. ನೀವು ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟೇ ಕೊಡ್ತಾ ಇಲ್ಲ. ಅದನ್ನು ಕೊಟ್ಟು ಆಮೇಲೆ ಹವಾ ತಗೋಬೇಕಿತ್ತು. ನಿಮ್ ತಪ್ಪಿದೆ. ಅದಕ್ಕೆ ನಾನು ಹೇಳಿದೆ, ನೀವು ಹೈಯೆಸ್ಟ್ ಲೆವೆಲ್ ಅಲ್ಲಿ ಇದ್ದೀರಿ, ಆದ್ರೆ ನೀವು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ನೋದೇ ನನ್ ನೋವಿದೆ ಮೇಡಮ್. ನೋವಿದೆ. ನೀವು ಇಲ್ಲಿ ಅಹವಾಲು ಬರ್ಬೇಕಾದ್ರೆ ಅದು ಪ್ರಿಂಟೆಡ್ ಕಾಪಿ ಕೊಡ್ಬೇಕಿತ್ತು. ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ಮತ್ತೊಂದು ನಾನು ಕೆಪಿಸಿ ಅವರು, ಅದಕ್ಕೆ ಕೆಪಿಸಿ ಅವರು ಮುಂದೆ ಬರ್ತಿಲ್ಲ, ಕಳ್ತನ ಮಾಡ್ತಾ ಇದ್ದಾರೆ. ಪರಿಸರ ವಿಜ್ಞಾನಿ ಡಾಕ್ಟರ್ ಸುಭಾಷ್ ಚಂದ್ರ, ಮಾಜಿ ಸಚಿವ ಶಿವಾನಂದ ನಾಯ್ಕ್, ನ್ಯಾಯವಾದಿ ವಿಕ್ರಮ್ ನಾಯ್ಕ್, ಹೊನ್ನಾವರ ಫೌಂಡೇಶನ್ ಅಧ್ಯಕ್ಷ ಸಂದೀಪ್ ಹೆಗಡೆ, ಉದ್ಯಮಿ ವೆಂಕಟರಮಣ ಹೆಗಡೆ, ರವೀಂದ್ರನಾಥ್ ನಾಯ್ಕ್, ಮಾಸ್ತಪ್ಪ ನಾಯ್ಕ್ ಭಟ್ಕಳ, ಪರಿಸರ ಚಿಂತಕ ಶಿವಾನಂದ ಕಳವೆ, ಬೇಗೂಡಿಯ ಮಂಜುನಾಥ್ ಹೆಗಡೆ, ಸಿಪಿಐಎಂ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಯಮುನಾ ಗಾಂವ್ಕರ್ ಹಾಗೂ ಇನ್ನಿತರರು ಯೋಜನೆಯನ್ನು ಕೈಬಿಡುವಂತೆ ಒತ್ತಾಯಿಸಿದರು. ಅಹವಾಲು ಸ್ವೀಕರಿಸಿದ ಜಿಲ್ಲಾಧಿಕಾರಿ, ಜನರ ಎಲ್ಲ ಅಹವಾಲುಗಳನ್ನು ಕ್ರೋಢೀಕರಿಸಿ ಸರ್ಕಾರಕ್ಕೆ ರವಾನಿಸುತ್ತೇವೆ ಎಂದರು.